ಇನ್ನು ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಎಸ್ಐಟಿ ತನಿಖೆ ಚುರುಕಾಗಿದ್ದು ಸುವರ್ಣ ನ್ಯೂಸ್ನಲ್ಲಿ ಎಸ್ಐಟಿ ತನಿಖೆಯ ಇಂಚಿಂಚು ಮಾಹಿತಿ. ಇಷ್ಟಕ್ಕೂ ಎಸ್ಐಟಿ ಅಧಿಕಾರಿಗಳ ತನಿಖೆ ಹೇಗಿರುತ್ತೆ ಅದರ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನು ನಿಮ್ಮೆದುರುಗಡ್ತಾ ಇದೆ. ತನಿಖೆ ಚುರುಕಾಗಿದೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್ಗಳ ಮೇಲೆ ಕಣ್ಣಿಟ್ಟಿದೆ ಎಸ್ಐಟಿ ತಂಡ. ಪ್ರಕರಣದ ಮೇಜರ್ ಎವಿಡೆನ್ಸ್ ಪೆನ್ ಡ್ರೈವ್, ಮೊಬೈಲ್. ಟೆಕ್ನಿಕಲ್ ಸೆಲ್ನಲ್ಲಿ ಎವಿಡೆನ್ಸ್ ಸಾಬೀತುಪಡಿಸುವುದು ಕಷ್ಟ ಆಗುತ್ತೆ. ಸೆಂಡ್ ಆಗಿರುವ ವಿಡಿಯೋ ಎಡಿಟೆಡ್ ಅಂತ ನಮೂದಾಗುತ್ತೆ. ರೆಕಾರ್ಡ್ ಮಾಡಿರುವ ಮೊಬೈಲ್ ಮೇಲೆ ಹಾಗಾಗಿ ಎಸ್ಐಟಿ ಕಣ್ಣಿಟ್ಟಿದೆ. ಮೂಲ ಮೊಬೈಲ್ ಎಸ್ಐಟಿಗೆ ಸಿಕ್ಕಿದ್ರೆ ಆಗ ಅದು ಪ್ರಜ್ವಲ್ ಪಾಲಿಗೆ ಸಂಕಷ್ಟ ತಂದೊಡ್ಡುತ್ತೆ. ಆ ಮೊಬೈಲ್ ಇದೆಯಾ, ಹಾಳಾಗಿದೆಯಾ, ಈ ಬಗ್ಗೆ ಅನುಮಾನ ಇದೆ. ಸಂತ್ರಸ್ತ ವಿಚಾರಣೆಯ ಮೇಲೆ ಪ್ರಜ್ವಲ್ ಮತ್ತು ಎಚ್.ಡಿ. ರೇವಣ್ಣ ಅವರ ಭವಿಷ್ಯ ಇದೆ. ವಿಡಿಯೋ ಆಧರಿಸಿ ಸಂತ್ರಸ್ತೆಗೆ ಪ್ರಶ್ನೆ ಮಾಡಲಿದೆ ಎಸ್ಐಟಿ. ಸಂತ್ರಸ್ತೆ ಬಳಿ ವಿಡಿಯೋ ಬಗ್ಗೆ ಮಾಹಿತಿಯನ್ನ ಕೇಳಲಿದೆ ಎಸ್ಐಟಿ. ಆ ವಿಡಿಯೋದಲ್ಲಿರುವಂತಹ ಕೃತ್ಯದ ದಿನದ ಮಾಹಿತಿಯನ್ನ ಕೂಡ ಎಸ್ಐಟಿ ಕಲೆ ಹಾಕಲಿದ್ದು, ವಿಡಿಯೋದಲ್ಲಿರುವ ಮಹಿಳೆ ನೀವೇನಾ ಅಂತ ಎಸ್ಐಟಿ ಪ್ರಶ್ನಿಸಲಿದೆ. ಹೌದು ಅಂತಾದ್ರೆ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಕಟ್ಟಿಟ್ಟಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಎಸ್ಐಟಿ ಅಧಿಕಾರಿಗಳ ತನಿಖೆ ಹೇಗಿರುತ್ತೆ ಅನ್ನೋದು ಈಗ ಸದ್ಯದ ಕುತೂಹಲ. ಈಗ ಪ್ರಮುಖವಾಗಿರುವಂತಹ ಎವಿಡೆನ್ಸ್ ಅಂತಂದ್ರೆ ಅದು ಎಸ್ಐಟಿ ಬಳಿಗಿರುವಂತಹ ಪೆನ್ ಡ್ರೈವ್. ಈಗ ಪೆನ್ ಡ್ರೈವ್ ಅಥವಾ ಮೊಬೈಲ್ ಏನಿದೆ ಇದೇ ಸಾಕಾಗತ್ತಾ ನಿಜ, ಅಥವಾ ಮೂಲ ಮೊಬೈಲ್ಗಳು ಪತ್ತೆಯಾಗೋದೇ ಇದಕ್ಕೆ ಬಹಳ ಪ್ರಮುಖ ಆಗತ್ತಾ? ಪ್ರತಿಮಾ, ಈ ಒಂದು ಪ್ರಕರಣಕ್ಕೆ ಮೇಜರ್ ಎವಿಡೆನ್ಸ್ ಅಂತಂದ್ರೆ ಆ ಒಂದು ವಿಡಿಯೋ ರೆಕಾರ್ಡ್ ಮಾಡಿರ್ತಕ್ಕಂಥ ಮೊಬೈಲ್ ಆಗಿರುತ್ತೆ. ಯಾಕಂದ್ರೆ ಇದು ಯಾವುದೇ ರೀತಿಯಿಂದ ಪೆನ್ ಡ್ರೈವ್ ಆಗಿರ್ಬೋದು ಅಥವಾ ಮೊಬೈಲಲ್ಲಿ ಕಾಪಿ ಮಾಡಿ ಅಂದರೆ ಸೆಂಡ್ ಮಾಡಿರ್ತಕ್ಕಂಥ ವಿಡಿಯೋಗಳಾಗಿರ್ಬೋದು. ಈ ಒಂದು ವಿಡಿಯೋಗಳನ್ನು ಏನಾದರೂ ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಕಲೆ ಹಾಕೊಂಡು FSLಗೆ ರವಾನೆ ಮಾಡಿದರೆ ಆ FSLನಲ್ಲಿ ಬರ್ತಕ್ಕಂಥ ಮಾಹಿತಿ ಅಂತಂದರೆ ಇದು ಎಡಿಟೆಡ್ ವಿಡಿಯೋ ಅಂತ ಬರುತ್ತೆ. ಆದರೆ ಇದು ಮೂಲ ವಿಡಿಯೋ ಅಲ್ಲ ಅನ್ನೋದು ಸ್ಪಷ್ಟ ದೃಢೀಕರಿಸುತ್ತೆ. ಹಾಗಾಗಿ ಈ ವಿಡಿಯೋವನ್ನು ಇಟ್ಕೊಂಡು ಏನು ಸಂತ್ರಸ್ತೆ ದೂರು ಕೊಡಿರ್ತಕ್ಕಂಥ ಸಂತ್ರಸ್ತೆ ಇರ್ತಾರೆ ಆ ಸಂತ್ರಸ್ತೆಯನ್ನು ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆಯಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕೊಳ್ಳುವಂಥ ನಿಟ್ಟಿನಲ್ಲಿ ಮುಂದಾಗ್ತಿದ್ರೆ ಯಾವ ದಿನ ಈ ಘಟನೆ ಆಯಿತು ಮತ್ತು ಈ ರೀತಿಯಾದ ಘಟನೆ ಆದ ಸಂದರ್ಭದಲ್ಲಿ ನೀವೇನ ಹೇಳಿದ್ರಿ, ಅವ್ರು ನಿಮ್ಮನ್ನು ಯಾವ ರೀತಿಯಾದಂಥ ಬಲಾತ್ಕಾರ ಮಾಡಿದ್ರು ಅನ್ನೋದನ್ನು ಕೂಡ ಕೇಳುವಂಥ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಅಲ್ಲಿ ಆ ಒಂದು ಸಂತ್ರಸ್ತೆ ಏನಾದರೂ ಪ್ರಜ್ವಲ್ ರೇವಣ್ಣ ಅಥವಾ ರೇವಣ್ಣವರು ಇವರಿಬ್ಬರ ಮೇಲೆ ದೂರನ್ನು ಕೊಡ್ತಕ್ಕಂಥ ಆ ದೂರಿನ ಅಂಶದ ಆಧಾರದ ಮೇರೆಗೆ ಇವರು ಅವರಿಬ್ಬರ ಹೆಸರನ್ನ ಹೇಳಿದಾದ್ರೆ ಇವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಇದು ಒಂದು ಕಡೆ ಪ್ರಕರಣ ತನಿಖೆನೇ ಆಗ್ತಿದ್ರೆ, ಇದರ ನಡುವೆ ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಮೊಬೈಲನ್ನು ಅಂದರೆ ಈ ಒಂದು ವಿಡಿಯೋ ರೆಕಾರ್ಡ್ ಆಗಿರ್ತಕ್ಕಂಥ ಮೊಬೈಲನ್ನು ಕೂಡ ಪತ್ತೆ ಮಾಡಬೇಕಾಗುತ್ತೆ. ಅದು ಮೂಲ ಎವಿಡೆನ್ಸ್ ಆಗಿರುತ್ತೆ. ಯಾಕಂದರೆ ಆ ಮೊಬೈಲ್ನಲ್ಲಿ ರೆಕಾರ್ಡನ್ನು ಮಾಡ್ಕೊಂಡಿರ್ತಾರೆ. ಅದು ನಾಳೆ ದಿನ ಕೋರ್ಟ್ಗೆ ಸಾಕ್ಷಿಯನ್ನಾಗಿ ಕೊಡಬೇಕಾಗುತ್ತೆ. ಹಾಗಾಗಿ ಅದು ಎಲ್ಲಿದೆ ಅನ್ನೋದನ್ನು ಕೂಡ ಪತ್ತೆ ಮಾಡಬೇಕಾಗುತ್ತೆ. ಸದ್ಯ ಆ ಮೊಬೈಲ್ ಇದೆಯಾ ಅಥವಾ ಡೆಸ್ಟ್ರಾಯ್ ಆಗಿದೆಯಾ ಅನ್ನೋದನ್ನು ಕೂಡ ಪತ್ತೆ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ SIT ಅಧಿಕಾರಿಗಳು ಮುಂದಾಗಿರ್ತಕ್ಕಂಥ ಸದ್ಯ ಈಗ ಎರಡು ಅಂಶಗಳನ್ನು ಇಟ್ಕೊಂಡು ಈಗಾಗಲೇ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.